ಭಾರತದ ಚುನಾವಣಾ ರಾಜಕೀಯದಲ್ಲಿ ಈಗ ಒಂದು ದೇಶ ಒಂದು ಚುನಾವಣೆ ಎಂಬ ಮಹತ್ವಾಕಾಂಕ್ಷೆಯ ಮಂತ್ರ ಜೋರಾಗಿ ಮೊಳಗ್ತಾ ಇದೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು 2029ರ ವೇಳೆಗೆ ದೇಶದ 22 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಟ್ಟಿಗೆ ಸಾರ್ವತ್ರಿಕ ಚುನಾವಣೆ ನಡೆಸಲು ತೆರೆಮರೆಯಲ್ಲಿ ಭರ್ಜರಿ ತಯಾರಿ ನಡೆಸ್ತಾ ಇದೆ. ಕೇವಲ ಸಂವಿಧಾನ ತಿದ್ದುಪಡಿಯ ಔಪಚಾರಿಕ ಹಾದಿಗಾಗಿ 2034ರವರೆಗೆ ಕಾಯುವ ಬದಲು ತಾನು ಮತ್ತು ತನ್ನ ಮಿತ್ರ ಪಕ್ಷಗಳು ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಮುಂಚಿತವಾಗಿಯೇ ವಿಧಾನಸಭೆಗಳನ್ನು ವಿಸರ್ಜಿಸಿ ಈ ಮಹಾಮೈತ್ರಿಕೂಟದ ಚುನಾವಣೆಯನ್ನು ಮುಗಿಸಲು ಆಡಳಿತ ಪಕ್ಷ ಲೆಕ್ಕಾಚಾರ ಹಾಕ್ತಾ ಇದೆ. ಗಮನಿಸಬೇಕಾದ ಸ್ವಾರಸ್ಯವೆಂದರೆ 1984ರ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲೇ 5 ವರ್ಷಗಳಿಗೊಮ್ಮೆ ದೇಶದಾದ್ಯಂತ ಒಟ್ಟಿಗೆ ಚುನಾವಣೆ ನಡೆಸಬೇಕು ಎಂದು ಬಿಜೆಪಿ ಪ್ರತಿಪಾದಿಸಿತು. ಈಗ 4 ದಶಕಗಳ ನಂತರ ಆ ಕಲ್ಪನೆಗೆ ಅಧಿಕಾರದ ಬಲದಿಂದ ರಂಗು ತುಂಬಲಾಗ್ತಾ ಇದೆ. ಆದರೆ ಇಲ್ಲಿ ಸಂವಿಧಾನದ ಲೆಕ್ಕಾಚಾರ ಒಂದಾದರೆ ರಾಜಕೀಯ ಲೆಕ್ಕಾಚಾರವೇ ಮತ್ತೊಂದು. ಸಂಸದೀಯ ಜಂಟಿ ಸಮಿತಿಯು 129ನೇ ಸಂವಿಧಾನ ತಿದ್ದುಪಡಿ ಮಸೂದೆಯ ಮೂಲಕ 2034ರ ವೇಳೆಗೆ ಎಲ್ಲ ರಾಜ್ಯಗಳನ್ನು ಒಂದೇ ಸಾಲಿಗೆ ತರುವ ಸಾಂವಿಧಾನಿಕ ಮಾರ್ಗವನ್ನು ಪರಿಶೀಲಿಸ್ತಾ ಇದೆ. ಆದರೆ ಬಿಜೆಪಿ ಮಾತ್ರ 2029ರಲ್ಲೇ ಶಾರ್ಟ್ಕಟ್ ಹುಡುಕಲು ಮುಂದಾಗಿದೆ. ಇದು ಹೇಗೆಂದರೆ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗುವ ಮೊದಲೇ ಮುಂದಿನ ತರಗತಿಯ ಪ್ರವೇಶ ಪತ್ರಿಕೆ ಮುದ್ರಿಸಿಕೊಂಡು ಕುಳಿತ ಹಾಗೆ. ಈ 2029ರ ಯೋಜನೆ ಜಾರಿಗೆಯಾಗಲು ಸಂವಿಧಾನದ 174(2)(b) ವಿಧಿಯ ಅಡಿಯಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಗಳ ಶಿಫಾರಸಿನ ಮೇರೆಗೆ ವಿಧಾನಸಭೆಯನ್ನ ಅವಧಿಗೆ ಮುನ್ನವೇ ವಿಸರ್ಜಿಸಬೇಕಾಗುತ್ತೆ. ಜನಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ 15ರ ಪ್ರಕಾರ ಸಭೆ ವಿಸರ್ಜನೆಯಾದ 6 ತಿಂಗಳೊಳಗೆ ಹೊಸ ಚುನಾವಣೆ ನಡೆಯಲೇಬೇಕು. ಸದ್ಯ NDA ಅಧಿಕಾರದಲ್ಲಿರುವ 22 ರಾಜ್ಯಗಳ ಪೈಕಿ ಆಂಧ್ರಪ್ರದೇಶ, ಒಡಿಶಾ, ಅರುಣಾಚಲ ಪ್ರದೇಶ ಮತ್ತು ಸಿಕ್ಕಿಂ ಈಗಾಗಲೇ ಲೋಕಸಭೆಯೊಂದಿಗೆ ಚುನಾವಣೆ ಎದುರಿಸ್ತಾ ಇದೆ. ಉಳಿದ 18 ರಾಜ್ಯಗಳ ಪೈಕಿ 11 ರಾಜ್ಯಗಳಲ್ಲಿ ಮುಂದಿನ 2 ವರ್ಷಗಳಲ್ಲಿ ವಿಧಾನಸಭೆ ಚುನಾವಣೆಗಳು ನಡೆಯಲಿವೆ. ಒಂದು ವೇಳೆ ಅಲ್ಲಿ ಮತ್ತೆ ಗೆದ್ದರೆ ಆ ಸರ್ಕಾರಗಳು 2029ರ ಜನವರಿ ವೇಳೆಗೆ ತಮ್ಮದೇ ಆಡಳಿತವನ್ನು ಸ್ವಯಂ ಪ್ರೇರಿತವಾಗಿ ವಿಸರ್ಜಿಸಿಕೊಳ್ಳಬೇಕಾಗತ್ತೆ. ಇಲ್ಲಿ ಎದ್ದು ಕಾಣುವ ದೊಡ್ಡ ವ್ಯಂಗ್ಯವೆಂದರೆ ಶಾಸಕಾಂಗದ ಅವಧಿಯ ತ್ಯಾಗ. ಉತ್ತರ ಪ್ರದೇಶ, ಗುಜರಾತ್, ಗೋವಾ, ಮಣಿಪುರ ಮತ್ತು ಉತ್ತರಾಖಂಡದಲ್ಲಿ 2027ರಲ್ಲಿ ಅಧಿಕಾರಕ್ಕೆ ಬರುವ ಸರ್ಕಾರಗಳು ತಮ್ಮ 5 ವರ್ಷಗಳ ಅವಧಿಯಲ್ಲಿ ಪೂರ್ಣ 3 ವರ್ಷಗಳನ್ನು ತ್ಯಾಗ ಮಾಡಬೇಕಾಗತ್ತೆ. ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ, ತ್ರಿಪುರಾ, ನಾಗಾಲ್ಯಾಂಡ್ ಮತ್ತು ಮೇಘಾಲಯಗಳಲ್ಲಿ ಈ ಅವಧಿ 4 ವರ್ಷ ಕಡಿತಗೊಳ್ಳಲಿದೆ. ಉದಾಹರಣೆಗೆ ಮಧ್ಯಪ್ರದೇಶದಲ್ಲಿ 2028ರ ನವೆಂಬರ್ನಲ್ಲಿ ಮತದಾರರ ಬಳಿ ಹೋಗಿ ಗೆದ್ದು ಬರುವ ಶಾಸಕರು ಕೇವಲ 4-5 ತಿಂಗಳಲ್ಲೇ ಮತ್ತೆ ಮತದಾರರ ಮನೆ ಬಾಗಿಲಿಗೆ ಹೋಗಿ ದಯವಿಟ್ಟು ನಮಗೆ ಮತ್ತೆ ಓಟ್ ಹಾಕಿ, ನಾವು ಲೋಕಸಭೆ ಜೊತೆಗೆ ಸಿಂಕ್ ಆಗಬೇಕು ಅಂತ ಗೋಗರಿಬೇಕಾಗತ್ತೆ. ಮತದಾರರಿಗೆ ಇದು ಪ್ರಜಾಪ್ರಭುತ್ವದ ಹಬ್ಬವೇ ಅಥವಾ ವರ್ಷಕ್ಕೊಮ್ಮೆ ಬರುವ ರಾಜಕೀಯ ಹರಕೆಯೇ ಎಂದು ಅರ್ಥವಾಗದಂತಾಗತ್ತೆ. ದಿಲ್ಲಿಯಲ್ಲಂತೂ ರಾಷ್ಟ್ರಹಿತದ ಹೆಸರಿನಲ್ಲಿ ತನ್ನ ವಿಧಾನಸಭೆಯ 1 ವರ್ಷದ ಅವಧಿಯನ್ನು ಕಡಿತಗೊಳಿಸಲು ಸಿದ್ಧ ಎಂದು ಈಗಾಗಲೇ ಜೆಪಿಸಿ ಮುಂದೆ ತಿಳಿಸಿದೆ. ಆದರೆ ಇಲ್ಲಿ ಉದ್ಭವಿಸುವ ನೈತಿಕ ಪ್ರಶ್ನೆ ಸರಳವಾಗಿದೆ. 5 ವರ್ಷಗಳ ಆಡಳಿತ ನಡೆಸಲು ಮತದಾರರು ನೀಡಿದ ಪವಿತ್ರ ಜನಾದೇಶವನ್ನು ಕೇವಲ ಕ್ಯಾಲೆಂಡರ್ ಹೊಂದಾಣಿಕೆಗಾಗಿ ಅರ್ಧಕ್ಕೆ ಕಿತ್ತು ಹಾಕುವುದು ಮತದಾರರಿಗೆ ಮಾಡುವ ದ್ರೋಹ ಅಲ್ವಾ? ಒಂದು ವೇಳೆ ಭವಿಷ್ಯದ ಯಾವುದೇ ರಾಜ್ಯ ಸರ್ಕಾರ ಮೈತ್ರಿ ಬಿದ್ದು ಹೋದರೆ ಆ ಸರ್ಕಾರದ ಉಳಿದ ಅವಧಿಗೆ ಮಾತ್ರ ಚುನಾವಣೆ ನಡೆಯಲಿದೆ. ಅಂದರೆ ಕೇವಲ 1 ವರ್ಷಕ್ಕಾಗಿ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ಕಾರ ರಚಿಸುವುದು ಪ್ರಜಾಸತ್ತಾತ್ಮಕವಾಗಿ ಎಷ್ಟರ ಮಟ್ಟಿಗೆ ಸಮರ್ಥನೀಯ ಎಂಬ ಪ್ರಶ್ನೆ ಕಾಡದೇ ಇರದು. ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಸೇರಿದಂತೆ ವಿರೋಧ ಪಕ್ಷಗಳು ಈ ಯೋಜನೆಯನ್ನು ಒಕ್ಕೂಟ ವ್ಯವಸ್ಥೆಯ ಮೇಲಿನ ಗಂಭೀರ ಪ್ರಹಾರ ಹಾಗೂ ಸಂವಿಧಾನ ವಿರೋಧಿ ಎಂದು ಬಲವಾಗಿ ಟೀಕಿಸಿವೆ. ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಸೇರಿದಂತೆ ಹಲವು ಪ್ರಾದೇಶಿಕ ನಾಯಕರು ಸಂಸದೀಯ ಸಮಿತಿ ಮುಂದೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಚುನಾವಣೆಗಳ ಭರಾಟೆಯಲ್ಲಿ ರಾಜ್ಯ ಮತ್ತು ಸ್ಥಳೀಯ ಜ್ವಲಂತ ಸಮಸ್ಯೆಗಳು ಕರಗಿ ಹೋಗುತ್ತವೆ ಎಂಬ ಆತಂಕ ಪ್ರಾದೇಶಿಕ ಪಕ್ಷಗಳಿಗಿವೆ. ಆದರೆ ವಿಶ್ಲೇಷಕರ ಪ್ರಕಾರ ಭಾರತೀಯ ಮತದಾರ ಸ್ಥಳೀಯ ಚರಂಡಿ ಸಮಸ್ಯೆಗೂ ದೇಶದ ವಿದೇಶಾಂಗ ನೀತಿಗೂ ವ್ಯತ್ಯಾಸ ಅರಿಯದಷ್ಟು ದಡ್ಡನಲ್ಲ. ಕೆಲವೊಮ್ಮೆ ಅಸ್ಸಾಂನ ಪ್ರವಾಹ ಅಥವಾ ಬೆಂಗಳೂರಿನ ರಸ್ತೆ ಗುಂಡಿಗಳ ಸಿಟ್ಟು ಪ್ರಧಾನಿ ಆಯ್ಕೆಯ ಮೇಲೂ ಪ್ರಭಾವ ಬೀರಬಹುದು. ರಾಮನಾಥ್ ಕೋವಿಂದ್ ನೇತೃತ್ವದ ಸಮಿತಿಯು ಒಟ್ಟಿಗೆ ಚುನಾವಣೆ ನಡೆಸುವುದರಿಂದ ಸಾರ್ವಜನಿಕ ವೆಚ್ಚ ಕಡಿಮೆಯಾಗುತ್ತದೆ ಮತ್ತು GDP ಶೇಕಡ 1.5ರಷ್ಟು ಹೆಚ್ಚಾಗುತ್ತದೆ ಎಂದು ವಾದಿಸಿದೆ. ಆದರೆ ಖ್ಯಾತ ಅರ್ಥಶಾಸ್ತ್ರಜ್ಞರಾದ ಡಾಕ್ಟರ್ ವಿಜಯ್ ಕೇಳ್ಕರ್ ಮತ್ತು ಡಾಕ್ಟರ್ ಅಜಿತ್ ರಾನಡೆ ಈ ಲೆಕ್ಕಾಚಾರವನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ಭಾರತದಲ್ಲಿ 1952ರಿಂದ 1967ರವರೆಗೆ ಒಟ್ಟಿಗೆ ಚುನಾವಣೆ ನಡೆದಾಗ ದೇಶದ ಆರ್ಥಿಕ ಬೆಳವಣಿಗೆ ಕೇವಲ ಶೇಕಡ 3.5ರ ದರದಲ್ಲಿತ್ತು. ಆದರೆ 2003ರಿಂದ 2011ರ ಅವಧಿಯಲ್ಲಿ ವರ್ಷಕ್ಕೊಂದು ರಾಜ್ಯದಲ್ಲಿ ಚುನಾವಣೆ ನಡೆಯುತ್ತಾ ಇದ್ದಾಗಲೇ ಭಾರತ ಶೇಕಡ 8ರಿಂದ 9ರ ಗರಿಷ್ಠ GDP ಪ್ರಗತಿ ಕಂಡಿತ್ತು. ಹೀಗಿರುವಾಗ ಚುನಾವಣೆಗಳು ಆರ್ಥಿಕತೆಗೆ ಅಡ್ಡಿ ಎಂಬ ವಾದಕ್ಕೆ ಯಾವುದೇ ಐತಿಹಾಸಿಕ ಆಧಾರಗಳು ಇಲ್ಲ. ಚುನಾವಣಾ ಆಯೋಗದ ಒಟ್ಟು ವೆಚ್ಚ ಸರ್ಕಾರದ ವಾರ್ಷಿಕ ಬಜೆಟ್ನ ಶೇಕಡ 0.1ರಷ್ಟು ಇರುವುದಿಲ್ಲ. ನಿಜವಾದ ಅಪಾರ ಹಣ ಹರಿಯುವುದು ಅಭ್ಯರ್ಥಿಗಳು ಮತ್ತು ಪಕ್ಷಗಳ ಕಪ್ಪು ಹಣದ ಚೀಲಗಳಿಂದ. 2024ರ ಲೋಕಸಭಾ ಚುನಾವಣೆಯೊಂದರಲ್ಲಿ ಅಂದಾಜು 1 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಕಪ್ಪು ಹಣ ಹರಿದಿದೆ ಎಂದು ವರದಿಗಳು ಹೇಳುತ್ತವೆ. ದಿನಾಂಕಗಳನ್ನು ಒಟ್ಟಿಗೆ ಜೋಡಿಸುವುದರಿಂದ ಹಣದ ಹರಿವು ಕಡಿಮೆಯಾಗುವುದಿಲ್ಲ, ಬದಲಿಗೆ ಒಂದೇ ಬಾರಿಗೆ ಬೃಹತ್ ಪ್ರಮಾಣದಲ್ಲಿ ಕೇಂದ್ರೀಕೃತವಾಗುತ್ತೆ ಅಷ್ಟೇ. ರೋಗಕ್ಕೆ ಸರಿಯಾದ ಚಿಕಿತ್ಸೆ ನೀಡದೆ ರೋಗಿಯ ಕೈಗಡಿಯಾರದ ಸಮಯ ಬದಲಾಯಿಸಿದರೆ ರೋಗ ವಾಸಿಯಾಗತ್ತಾ?
ಇಲ್ಲ ಅಲ್ವಾ? ಮಾಜಿ ಮುಖ್ಯ ಚುನಾವಣಾ ಆಯುಕ್ತ SY ಖುರೇಶಿ ಎತ್ತಿ ತೋರಿಸಿರುವ ತಾಂತ್ರಿಕ ಸವಾಲುಗಳು ಮತ್ತಷ್ಟು ಬೆಚ್ಚಿ ಬೀಳಿಸುತ್ತವೆ. ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಒಟ್ಟಿಗೆ ಮತದಾನ ಮಾಡಿಸಲು ಈಗಿರುವ 55 ಲಕ್ಷ EVM ಮತ್ತು VVPATಗಳ ಜೊತೆಗೆ ಕನಿಷ್ಠ 3 ಪಟ್ಟು ಹೆಚ್ಚಿನ ಯಂತ್ರಗಳು ಬೇಕಾಗುತ್ತವೆ. ಇವುಗಳ ಖರೀದಿಗಾಗಿ 8,000 ಕೋಟಿ ರೂಪಾಯಿಗಳ ಮುಂಗಡ ಬಂಡವಾಳ ಬೇಕಾಗುತ್ತೆ. ಇದರ ಜೊತೆಗೆ ಸಾಗಾಣಿಕೆ, ಭದ್ರತೆ ಮತ್ತು ಗೋದಾಮುಗಳ ನಿರ್ವಹಣಾ ವೆಚ್ಚ ಪ್ರತ್ಯೇಕ. ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಸಾರ್ವತ್ರಿಕ ಚುನಾವಣೆ ಮುಗಿದ 100 ದಿನಗಳ ಒಳಗೆ ನಡೆಸಬೇಕು ಎಂಬ ಪ್ರಸ್ತಾವನೆ ಮತ್ತೊಂದು ದೊಡ್ಡ ಹೊರೆಯಾಗಿದೆ. ಕೇವಲ 3 ತಿಂಗಳ ಅಂತರದಲ್ಲಿ 1.5 ಕೋಟಿ ಮತಗಟ್ಟೆ ಸಿಬ್ಬಂದಿಯನ್ನು ಮತ್ತೆ ನಿಯೋಜಿಸುವುದು ಮತ್ತು ವಲಸೆ ಕಾರ್ಮಿಕರು 1-2 ಬಾರಿ ಊರಿಗೆ ಬಂದು ಓಟು ಹಾಕುವುದು ಪ್ರಾಯೋಗಿಕವಾಗಿ ಅಸಾಧ್ಯವಾದ ಮಾತು. ಬಿಜೆಪಿಯ ಈ ಮಹಾ ಆಟದ ಅಸಲಿ ತಿರುಳು ಚುನಾವಣಾ ವೇಳಾಪಟ್ಟಿಯ ಕೇಂದ್ರೀಕರಣದಲ್ಲಿದೆ. ದೇಶದಲ್ಲಿ ನಿಜವಾಗಿ ಆಗಬೇಕಾಗಿರೋದು ಪಕ್ಷಗಳ ಅಪಾರದರ್ಶಕ ನಿಧಿ ಸಂಗ್ರಹಕ್ಕೆ ಕಡಿವಾಣ, ಅಪರಾಧ ಹಿನ್ನೆಲೆಯುಳ್ಳ ಅಭ್ಯರ್ಥಿಗಳ ನಿಷೇಧ, ಮತದಾರರಿಗೆ ಹಣ ಹಂಚುವ ಪಿಡುಗಿನ ನಿಯಂತ್ರಣ ಹಾಗೂ ಚುನಾವಣಾ ಆಯೋಗದ ನೈಜ ಸ್ವಾಯತ್ತತೆಯ ರಕ್ಷಣೆ. ಆದರೆ ಇವುಗಳನ್ನೆಲ್ಲ ಬದಿಗಿಟ್ಟು ಕೇವಲ ಕ್ಯಾಲೆಂಡರ್ ಬದಲಾವಣೆಗೆ ಇಷ್ಟೊಂದು ಸಾಹಸ ಪಡ್ತಾ ಇರೋದು ಪ್ರಜಾಪ್ರಭುತ್ವದ ಮೂಲ ಸಮಸ್ಯೆಗಳನ್ನು ಮುಚ್ಚಿಡುವ ಪ್ರಯತ್ನದಂತೆ ಕಾಣ್ತಾ ಇದೆ. 2029ರ ಈ ಮಹಾಯೋಜನೆ ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುತ್ತದೆಯೇ ಅಥವಾ ಕೇವಲ ಅಧಿಕಾರ ಕೇಂದ್ರವನ್ನು ಮತ್ತಷ್ಟು ಬಲಪಡಿಸುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.